ಎಲ್ಲರಿಗೂ ನಮಸ್ಕಾರ. 28ನೇ ನೀರಾವರಿ ಸಭಾ ಸಮಿತಿ ಮಾನ್ಯ ಶ್ರೀ ಮಧುರಕರ್ಮ ಸಾಲ ಸಚಿವರು ಮತ್ತು ಶಾಸಕ ಇಲಾಖಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಮೊಗ್ಗ ಜಿಲ್ಲೆ ಮತ್ತು ಅಧ್ಯಕ್ಷರು ಭದ್ರಾ ಯೋಜನಾ ನಿಗಮ ಅದೇ ರೀತಿ ವೇದಿಕೆ ಮೇಲೆ ಇರುವ ಎಲ್ಲ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಆಮೇಲೆ ನಾನು ಮೀಟಿಂಗ್ ಶುರು ಮಾಡೋದಕ್ಕೆ ಮಾಡ್ಕೊಂಡು ಅಲ್ಲಿಗೆ ಕ್ಯಾಬಿನೆಟ್ ಹೋಗ್ತಾ ಇವತ್ತು ICC ಮೀಟಿಂಗ್ ಎಲ್ಲ ಆದ್ಮೇಲೆ ರೈತರ ಮುಖಂಡರು ಮತ್ತೆ ಎಲ್ಲರದು ಅಭಿಪ್ರಾಯ ಮತ್ತೆ ನಮ್ಮ ಡಿಪಾರ್ಟ್ಮೆಂಟು ಮತ್ತೆ ಎಲ್ಲದೂ ಕೂಡ ಡಿಪಾರ್ಟ್ಮೆಂಟ್ ಇದು ಚರ್ಚೆ ಮಾಡಿದ್ಮೇಲೆ ಇವತ್ತಿಂದ ಇಮಿಡಿಯೇಟ್ ಆಗಿ ಲೆಫ್ಟ್ ಬ್ಯಾಂಕಿಗೆ ಮತ್ತೆ ರೈಟ್ ಬ್ಯಾಂಕಿಗೆ 8ನೇ ತಾರೀಕು ಬೆಳಗ್ಗೆಯಿಂದ ಬಿಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. 120 ದಿವಸ ನಾನ್ ಸ್ಟಾಪ್ ಅಲ್ಲಿ ಬಿಡ್ತೀವಿ. ಅದು ಮ್ಯಾನೇಜ್ ಆಗುತ್ತೆ, ಏನು ತೊಂದರೆ ಏನಾಗಲ್ಲ. ನೀರು ನಾಳೆ, ಇವತ್ತಿಂದ ಅಂದರೆ ನಾಳೆ, ಇವತ್ತು ಆರ್ಡರ್ ಮಾಡ್ತಾರೆ, ನಾಳೆಯಿಂದ ಮತ್ತೆ ಇನ್ನೊಂದು 8ನೇ ತಾರೀಕಿಂದ ಮಾಡ್ತಾರೆ. ಅದೇನು ತೊಂದರೆ ಏನಾಗಲ್ಲ. ಅವ್ರು ಏನು ಸಜೆಷನ್ಸ್ ಇತ್ತು ಅವರ ಅನುಗುಣವಾಗಿ, ಯಾಕೆಂದರೆ ನಮ್ಮ ಉದ್ದೇಶ ಏನು ಟೈಲ್ ಎಂಡಿಗೆ ನೀರು ಹೋಗ್ಬೇಕಂತದ್ದು ಬಹಳ ಮುಖ್ಯ. ಅವರೆಲ್ಲ ಪಾಪ ಅದಕ್ಕೆ ಇಂಪಾರ್ಟೆನ್ಸ್ನು ಕೂಡ ಕೊಟ್ಟು ಈ ದಿನ ನಮ್ಮ ಭದ್ರಾಕಾಡ ಕಚೇರಿಯಲ್ಲಿ ಮಾನ್ಯ ICC ಚೇರ್ಮನ್ ಆಗಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರ ನೇತೃತ್ವದಲ್ಲಿ ನಡೆದಿರುವಂಥ ICC 88ನೇ ICC ಸಭೆಯಲ್ಲಿ ಎಲ್ಲ ರೈತ ಬಾಂಧವರ, ರೈತ ಮುಖಂಡರ ಮತ್ತು ಎಲ್ಲ ಶಾಸಕರ ಒಂದು ಸಲಹೆ ಸೂಚನೆಗಳಂತೆ ನಾಳೆ 3ನೇ ತಾರೀಕಿಂದ ಲೆಫ್ಟ್ ಬ್ಯಾಂಕಿಗೆ ನೀರನ್ನು ಹರಿಸುವಂಥ ವಿಚಾರಕ್ಕೆ ಮುಂದಾಗಿ, ಜೊತೆಗೆ 8ನೇ ತಾರೀಕಿಂದ ರೈಟ್ ಬ್ಯಾಂಕಿಗೆ 1500 ಕ್ಯೂಸೆಕ್ಸ್ 2 ಡೇಸಿಗೆ ಹರಿಸಿ, 10ನೇ ತಾರೀಕಿಂದ ಆ್ಯಸ್ ಯೂಶುವಲ್ 3250 ಕ್ಯೂಸೆಕ್ಸನ್ನು ಹರಿಸುವಂಥ ಒಂದು ತೀರ್ಮಾನವನ್ನು ತಗೊಂಡು ಎಲ್ಲ ಪ್ರಕಟಣೆಗಳಿಗೆ ತಿಳಿಸೋಕ್ಕೆ ಮುಂದಾಗಿದೆ. ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಪ್ರದೇಶ ಏನಿದೆಯೋ ಮುಖ್ಯವಾಗಿ ಭತ್ತ ಬೆಳೆಯುವಂಥ ಪ್ರದೇಶ. ಈಗ ಹೆಚ್ಚು ಅಡಿಕೆ ಬೆಳೆಯುವಂಥ ರೈತರು ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ಭತ್ತಕ್ಕೆ ಮತ್ತು ಅಡಿಕೆಗೆ ಬೆಳೆಗಳಿಗೆ ಜೊತೆಗೆ ಸಮ್ಮಿಶ್ರ ಮಧ್ಯ ಇಂಟರ್ಕ್ರಾಪಿಂಗಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತಿನ ತೀರ್ಮಾನ ಎಲ್ಲ ಸರ್ ಸರ್ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಕೆನಾಲ್ ರಿಪೇರ್ಸ್ ಎಲ್ಲ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಈಗ ಒಂದು ವ್ಯವಸ್ಥೆಯಲ್ಲಿ ರಿಪೇರ್ಸನ್ನು ಕಾಲಕ್ಕೆ ಟೈಮಲ್ಲಿ ಇದು ಮಾಡಬೇಕಾಗತ್ತೆ. ಇಟ್ಸ್ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಹಾಗಾಗಿ ಈ ವರ್ಷ ಹಲವಾರು ಭಾಗಗಳಲ್ಲಿ ಕೆನಾಲ್ ರಿಪೇರ್ ಆ್ಯಂಡ್ ರೀಸ್ಟೋರಿಂಗ್ ಮತ್ತು ಕೆಲವು ಬ್ರಿಡ್ಜಸ್ಸನ್ನು ಕಟ್ಟುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್ ಎಲ್ಲೆಲ್ಲಿ. ಹಾಗಾಗಿ ಮಾನ್ಯ ಸಚಿವರು ನಮ್ಮ ಅಧಿಕಾರಿಗಳಿಗೆ ಒಂದು ಸ್ಪಷ್ಟವಾಗಿರುವಂಥ ನಿರ್ದೇಶನ ಕೊಟ್ಟಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವು ಕೆಲವು ರಿವ್ಯೂಸನ್ನು ಮಾಡಬೇಕು. ಜೊತೆಗೆ ಭಾಳ ಮುಖ್ಯವಾಗಿ ರೈತರಿಗೆ ನೀರನ್ನು ಸದ್ಬಳಕೆ ಮಾಡುವಂಥದ್ದಕ್ಕೂ ಜಾಗೃತಿ ಮೂಡಿಸ್ಬೇಕು ಮತ್ತು ಟೇಲ್ ಎಂಡ್ ಫಾರ್ಮರ್ಸಿಗೆ ನೀರನ್ನು ಸಮರ್ಪಕವಾಗಿ ಮುಟ್ಟಿಸ್ಬೇಕು. ಈ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರ ಸಹಕಾರನೂ ಭಾಳ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ ಸರ್. ಥ್ಯಾಂಕ್ ಯು.